ಕಮಲಾ ಅಯ್ಯೋ ಕಮಲಾ ಏನಾಯ್ತಮ್ಮ ಅಯ್ಯೋ ದೇವ್ರೆ ಏನ್ ಮಾಡ್ಕೊಂಡಿದೀಯಮ್ಮ ಕಮಲಾ ಕಮಲಾ ಏನಮ್ಮ ಇದು ಯಾಕಮ್ಮ ಹೀಗ್ ಮಾಡ್ಕೊಂಡೆ ಅಯ್ಯೋ ಕಮಲಾ ಪೊನ್ನಮ್ಮ ಪೊನ್ನಮ್ಮ ಯಜಮಾನ್ರೆ ಬೇಗ ಇಲ್ಲಿಗೆ ಬಾ ಬಂದೆ ಸರ್ವಣ ಕಮಲ ಹೇಗಿದ್ದಾಳೆ ಅಪಾಯ ಏನಿಲ್ಲ ತಾನೆ ಇಲ್ಲ ಅದಕ್ಕೆ ನಿಜ ಹೇಳ್ತಿದ್ಯಾ ತಾನೆ ಅದಕ್ಕೆ ಈ ತರ ಆಗಿದೆ ಅಂತ ಗೊತ್ತಾದ ತಕ್ಷಣ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸಿದ್ವಿ ಟ್ರೀಟ್ಮೆಂಟ್ ನಡೀತಾ ಇದೆ ಶಿ ಇಸ್ ಔಟ್ ಆಫ್ ಡೇಂಜರ್ ಅಣ್ಣ ಕಮಲಾಗ್ ಪ್ರಜ್ಞೆ ಬಂತ ಅಣ್ಣ ಇಲ್ಲ ರವಿ ಸರ್ವಣ ನಾನ್ ಕಮಲನ್ ನೋಡ್ಬೇಕು ಕಣೋ ಈಗ ಬೇಡ ಅದಕ್ಕೆ ಕಮಲಾಗೆ ಮೊದಲು ಪ್ರಜ್ಞೆ ಬರ್ಲಿ ಆಮೇಲೆ ನೋಡೋಣ ಹಾಗಲ್ವೋ ನಾನು ಇದುವರೆಗೂ ನಿನ್ನ ಹತ್ರ ಏನು ಕೇಳಲಿಲ್ಲ ಮೊದಲನೇ ಸಲ ನಾನು ನಿನ್ನ ಹತ್ರ ಒಂದು ವಿಷಯ ಕೇಳ್ತಿದ್ದೀನಿ ನನ್ನ ಕಮಲನ ಹೇಗಾದ್ರೂ ಕಾಪಾಡಿ ನನ್ನ ಕೈ ಕೊಟ್ಟು ಬಿಡೋ ಪ್ಲೀಸ್ ಕಣೋ ಅದಕ್ಕೆ ಏನದಕ್ಕೆ ನಾನು ಹೇಳಿದ್ನಲ್ಲ ಕಮಲಾಗ್ ಏನು ಆಗೋದಿಲ್ಲ ನಾನು ಅವಳಿಗೆ ಯಾವ ಕೊರತೆನೂ ಇಟ್ಟಿಲ್ಲ ಆದ್ರೂ ಅವಳು ಯಾಕಿಂತ ಕೆಲಸ ಮಾಡಿದ್ಲು ಅದ್ಗೆ ಏನದ್ಗೆ ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಹೇಗೆ ಅದ್ಗೆ ಕಮಲಾಗ್ ಏನು ಆಗಲ್ಲ ಅದ್ಗೆ ಕಮಲ ಹೀಗ್ ಮಾಡ್ತಾಳೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅವಳ ಮನ್ಸಲ್ಲಿ ಅದ್ ಏನ್ ನೋವಿದ್ಯೋ ಏನೋ ಏನೇ ಇದ್ರು ನನ್ನ ಹತ್ರ ಹೇಳ್ಬೋದಿತ್ತು ಅದನ್ ಬಿಟ್ಟು ಹೀಗ್ ಮಾಡ್ಕೊಂಡ್ಬಿಟ್ಲಲ್ಲ ಅದ್ಗೆ ಅಣ್ಣ ಬಂದ್ರು ಕಮಲಾ ಹೇಗಿದ್ದಾಳೆ ಜೀವಕ್ಕೇನು ತೊಂದರೆ ಇಲ್ಲ ಅಣ್ಣ ಕಮಲಂಗೆ ಏನು ಆಗಿಲ್ಲ ಅಂತ ಸರ್ವಣ ಹೇಳ್ತಿದ್ದಾನಲ್ಲ ಮತ್ ನೀನ್ ಯಾಕೆ ಅಳ್ತಾ ಇದೀಯಾ ನೀನ್ ಹತ್ತು ಸುಸ್ತಾದ್ರೆ ಹೇಗೆ ಏನು ಯೋಚನೆ ಮಾಡಬೇಡ ಕಮಲಾಗೆ ಏನು ಆಗಲ್ಲ ಓಕೆ ಬಾ ಕೂತ್ಕೋ ಸರ್ ಕಾಫಿ ತಗೊಳ್ಳಿ ಸರ್ ಕಾಫಿ ಕುಡಿ ನನಗ್ ಬೇಡ ರೀ ನೀನು ತುಂಬಾ ಹೊತ್ತಿಂದ ಏನು ತಿಂದಿಲ್ಲ ಕುಡಿ ಏನಾಯ್ತು ಮಹಾ ಕಮಲ ಯಾಕೆ ಈ ರೀತಿ ಮಾಡಿದ್ಲು ಗೊತ್ತಿಲ್ಲ ರೀ ಮನೆಯಲ್ಲಿ ಅಮ್ಮನ ಸ್ಥಾನದಲ್ಲಿರೋದು ನೀನ್ ತಾನೆ ನಿನಗೆ ಗೊತ್ತಾಗಿಲ್ಲ ಅಂದ್ರೆ ಹೇಗೆ ಕಮಲಾ ಮೇಲೆ ನಿಜವಾಗ್ಲೂ ಅಕ್ರೆ ಇದ್ದಿದ್ರೆ ಇವ್ರಿಗೆ ಕಾರಣ ತಿಳಿದಿರ್ತಿತ್ತು ಇವ್ರಿಗಂತೂ ಮನೇಲಿರೋ ಯಾರ ಮೇಲೂ ಪ್ರೀತಿನೇ ಇಲ್ವಲ್ಲ ಸ್ವಲ್ಪ ಸುಮ್ಮನೆ ಇರ್ತೀಯಾ ಉರಿಯೋ ಬೆಂಕಿಗೆ ಯಾಕೆ ತುಪ್ಪ ಹಾಕ್ತಿದ್ಯಾ ಆಗ್ಲಾದ್ರೂ ದೀಪ ಬೆಳಗಿ ನಮ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಿದ್ದೀನಿ ಏನು ಬೇಡ ನೀನ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಸಾಕು
ನಾನ್ ಯಾಕೆ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಬೇಕು? ನಾನೇ ನಿಮ್ಮ ಅತ್ತಿಗೆ ತರ ತಪ್ಪು ಮಾಡ್ಬಿಟ್ಟು ನಿಂತಿದ್ದೀನಾ? ಏನ್ ಕೇಳಿದ್ರು ಉತ್ತರ ಕೊಡದೆ ಬಾಯಿ ಮುಚ್ಕೊಂಡು ನಿಂತಿರ. ನಾನೇನ್ ತಪ್ಪು ಮಾಡಿದೆ ಉಮಾ? ನಮ್ಮ ಮನೆಯಲ್ಲಿ ವಯಸ್ಸಿಗೆ ಬಂದಿರೋ ಹುಡುಗಿ ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದಾಳೆ. ಏನ್ ಕಾರಣ ಅಂತ ಕೇಳಿದ್ರೆ ನಾನು ಗೊತ್ತಿಲ್ಲ ಅಂತಿದ್ದೀರಿ. ಇದು ತಪ್ಪಲ್ವಾ? ಮಹಾ, ಕಮಲ ಯಾಕೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲು ಅಂತ ನಿಜವಾಗ್ಲೂ ನಿನಗೆ ಗೊತ್ತಿಲ್ವಾ? ಹಾಯ್ ಬೇಬಿ. ಅದು ಕಮಲಾ, ಏನು ಹೇಳಕ್ ಹೊರಟಿರೋ ಸತ್ಯನ ಹೇಳ್ದೇನೆ ಗಂಟ್ಲಲ್ಲಿ ಇಟ್ಕೊಂಡು ಹಾಗೆ ನುಂಗ್ಕೋತಿದ್ದೀರಾ? ಅಂಥದ್ದೇನೂ ಇಲ್ಲ ಉಮಾ. ಏನು ಇಲ್ಲ ಅಂತಿದ್ಯಾ? ಈಗ ತಾನೇ ಏನೋ ಹೇಳಕ್ ಬಂದಿಲ್ಲ, ಅದೇನ್ ಹೇಳು. ಇಲ್ಲ ರೀ, ಕಮಲಾ ಯಾಕೆ ಹೀಗೆ ಮಾಡ್ಕೊಂಡ್ಲು ಅಂತ ನನಗೆ ಗೊತ್ತಿಲ್ಲ. ಅದನ್ನೇ ಹೇಳಕ್ ಬಂದೆ. ಹಾಗೆ ಹೇಳಿ. ನಿಮ್ಮಿಂದ ಕಾರಣ ಹೇಳಕ್ ಹೇಗ್ ಸಾಧ್ಯ? ಯಾವಾಗ ಕೇಳಿದ್ರು ಗೊತ್ತಿಲ್ಲ ಅಂತಾನೆ ಹೇಳ್ತೀರಿ. ಯಾಕೆಂದ್ರೆ ಇದಕ್ಕೆಲ್ಲ ಬೀಜ ಬಿತ್ತಿರೋ ಕಾರಣಕರ್ತರು ನೀವಲ್ವಾ? ಓದ ಹುಡುಗಿನ ನೆಮ್ಮದಿಯಾಗಿ ಓದಕ್ ಬಿಡದೆ ಗಂಡ ಹುಡುಕ್ತೀನಿ ಮದ್ವೆ ಮಾಡ್ತೀನಿ ಅಂತ ಹೇಳಿ ಹೇಳಿ ಟಾರ್ಚರ್ ಮಾಡಿ ಆ ಅಮಾಯಕ ಹುಡುಗಿನ ಈ ಸ್ಥಿತಿಗೆ ತಂದಿರೋದು ನೀವೇ ತಾನೆ? ಸಾಕು, ನಿಲ್ಸಿ. ನಿಮಗೆಲ್ಲ ಗೊತ್ತಿರೋ ತರ ದೊಡ್ಡದಕ್ಕೆ ಮೇಲೆ ತಪ್ಪೋರ್ಸ್ಬೇಡಿ. ನಿನ್ನ ಒಬ್ಳೆ ತಂಗಿ ಕೈ ಕಟ್ ಮಾಡ್ಕೊಂಡು ಸೀರಿಯಸ್ ಆಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಅವಳು ಹೇಗಿದ್ದಾಳೆ ಏನು ಅಂತ ಕೂಡ ಕೇಳಲಿಲ್ಲ. ಬಂದ ತಕ್ಷಣ ನನ್ ಮೇಲೆ ರೇಗಾಡ್ತಿದ್ಯಾ. ದೊಡ್ಡದಕ್ಕೆ ಹರಕೆನೋ ಸರವಣನ ಟ್ರೀಟ್ಮೆಂಟು ಕಮಲನ್ ಕಾಪಾಡತ್ತೆ ಅಂತ ನನಗೆ ನಂಬಿಕೆ ಇದೆ. ಕಮಲನ್ ನೆಪ ಇಟ್ಕೊಂಡು ನೀವು ಸುಮ್ನೆ ದೊಡ್ಡದಕ್ಕೇನೋ ಅವಮಾನ ಮಾಡಬಹುದು ಅನ್ಕೋಬೇಡಿ. ಕಮಲ ಹುಚ್ಚುಚ್ಚಾಗಿ ನಿರ್ಧಾರ ತಗೊಂಡಿದ್ದಕ್ಕೆ ಅದಕ್ಕೆ ಯಾವುದೇ ರೀತಿಲಿ ಹೊಣೆ ಅಲ್ಲ. ಅದನ್ನ ನೀವು ಮೊದಲು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹೌದು, ನನಗ್ ಗೊತ್ತಿದ್ದೇ ಹೇಳ್ತಿದ್ದೀನಿ. ಕಮಲಾಗೆ ಏನ್ ಕಡಿಮೆ? ಹಣದಲ್ಲಿ ಕಡಿಮೆನಾ? ವಿದ್ಯೆಯಲ್ಲಿ ಕಡಿಮೆನಾ? ಅಥವಾ ಕಾರು ಬಂಗ್ಲೆ ಸೌಕರ್ಯಕ್ಕೆ ಏನ್ ಕಡಿಮೆ? ಆಸೆ ಪಟ್ಟಿರೋದು ಎಲ್ಲ ಸಿಗೋ ಸಂತೋಷವಾಗಿರೋ ಜೀವನ ಸಿಕ್ಕಿದೆ. ಅಂತ ಜೀವನನೇ ಬೇಡ ಅಂತ ಅವಳು ನಿರ್ಧಾರ ಮಾಡಿದಾಳೆ ಅಂದ್ರೆ ಬೇರೆ ಕಾರಣ ಏನಿರಕ್ ಸಾಧ್ಯ? ಕಾರಣ ಏನೇ ಇದ್ರು ಕಮಲಾಗೆ ಪ್ರಜ್ಞೆ ಬಂದ್ಮೇಲೆ ಹೇಳೇ ಹೇಳ್ತಾಳೆ ತಾನೆ. ಅದಕ್ಕೂ ಮುಂಚೆ ನಿಮಗೆ ನೀವೇ ಇಲ್ದೇ ಇರೋ ಕಾರಣಗಳನ್ನೆಲ್ಲ ಹುಡುಕಿ ಹೊಸ ಹೊಸ ಸಮಸ್ಯೆಗಳನ್ನ ಹುಟ್ಟಾಕ್ಬೇಡಿ. ಯಾರು? ನಾನ್ ಸಮಸ್ಯೆ ಮಾಡ್ತಿದ್ದೀನಾ? ಕಮಲ ಜೀವನದಲ್ಲಿ ಮತ್ತೆ ಮತ್ತೆ ತೊಂದ್ರೆ ಬರಬಾರ್ದು ಅಂತಾನೆ ನಾನ್ ಹೇಳ್ತಿದ್ದೀನಿ. ನೀನ್ ಒಳಗ್ ಹೋಗಿ ನಿನ್ ತಂಗಿನ ನೋಡಿದ್ರೆ ನೀನ್ ಹೀಗ್ ಮಾತಾಡಲ್ಲ. ಬಾಡ್ ಹೋಗಿರೋ ಹೂವಿನ ತರ ಬೆಡ್ಡಲ್ ಬಿದ್ದಿದ್ದಾಳೆ. ಅವಳಿಗಾಗಿರೋ ಗಾಯ ದೇಹಕ್ ಮಾತ್ರ ಅಲ್ಲ, ಮನ್ಸಿಗೂ ಕೂಡ. ಅವಳ ಮನ್ಸನ್ನ ಪರ್ಚಿ ಗಾಯ ಮಾಡಿ ಅವಳು ಈ ರೀತಿ ನಿರ್ಧಾರ ತಗೊಳ್ಳೋ ಹಾಗೆ ಮಾಡಿದ್ದು ಇವ್ರು ತಾನೇ? ಉಮಾ, ನಾನು ಹುಡುಗನ್ ನೋಡಿದ್ದಕ್ಕೆ ಕಮಲಾ ಈ ನಿರ್ಧಾರ ತಗೊಂಡ್ಲು ಅಂತ ನೀನ್ ಹೇಳ್ತಾ ಇರೋದು ದೊಡ್ಡ ತಪ್ಪು. ಅದಕ್ಕೆ ಬೇರೆ ಕಾರಣ ಇದೆ. ಏನ್ ಕಾರಣ ಇದೆ ಹೇಳಿ. ನಿಮ್ಮಿಂದ ಕಾರಣ ಹೇಳಕ್ಕಾಗಲ್ಲ ಅಂತ ನನಗ್ ಗೊತ್ತು. ಆದ್ರೆ ಕಮಲ ಯಾವತ್ತೋ ಇದರ ಕಾರಣನ ಹೇಳಿದಾಳೆ. ಹೇಳಿದಾಳ? ಏನ್ ಹೇಳಿದ್ಲು? ಕಮಲಾನ ನೋಡಕ್ಕೆ ಗಂಡಿನ ಕಡೆಯವ್ರು ಬಂದಿದ್ದ ದಿನ ಅವಳು ಏನ್ ಹೇಳಿದ್ಲು? ಇನ್ ಮುಂದೆ ಗಂಡ್ ನೋಡಿದ್ರೆ ಸತ್ತೋಗ್ತೀನಿ ಅಂತ ಹೇಳಿಲ್ಲ? ಅವತ್ತು ಅವಳು ಆತರ ಹೇಳಿದ್ಮೇಲೆ ಮತ್ತಾರು ಅವಳ ಮದುವೆ ವಿಷಯ ಮಾತಾಡಿಲ್ವಲ್ಲ, ಮತ್ತೆ ಅವಳು ಈ ರೀತಿ ಮಾಡ್ಬೇಕು? ನೀವು ಮಾತಾಡ್ಲಿಲ್ಲ, ಆದ್ರೆ ಬೇರೆ ಯಾರೋ ಮಾತಾಡಿದ್ರೆ? ಮಹಾ, ಮತ್ತೇನಾದ್ರೂ ನೀನು ಕಮಲ ಹತ್ರ ಮದುವೆ ವಿಷಯ ಮಾತಾಡಿದ್ಯಾ? ಸತ್ಯವಾಗ್ಲೂ ಇಲ್ಲ ರೀ. ಇವರು ಮತ್ತೆ ಆ ವಿಷಯ ಮಾತಾಡದೆ ಇರಬಹುದು, ಆದ್ರೆ ಇವರು ಹೇಗಾದ್ರೂ ಗಂಡು ಹುಡುಕ್ದೆ ಬಿಡಲ್ಲ ಅಂತ ನಿರ್ಧಾರ ಮಾಡಿ ಕಮಲ ಹೀಗ್ ಮಾಡಿರ್ಬಹುದಲ್ವಾ? ಇಲ್ಲ ಉಮಾ, ಎಲ್ಲ ವಿಷಯಕ್ಕೂ ಮಹಾ ಮೇಲೆ ಬ್ಲೇಮ್ ಮಾಡಿ ಮಾತಾಡಬೇಡ. ಈ ಸಲ ಗಂಡಿನ ಕಡೆಯವರು ಮನೆಗೆ ಬಂದಿದ್ದು ಮಹಾ ನಿರ್ಧಾರದಿಂದಲ್ಲ, ಅಪ್ಪನ ನಿರ್ಧಾರದಿಂದ.
ಅದಕ್ಕೆ ನಾನು ಕೂಡ ಓಕೆ ಅಂತ ಹೇಳಿದ್ನಲ್ಲ. ಅದು ತಪ್ಪು ಅಂದ್ರೆ ಅದಕ್ಕೆ ನಾನು ಕೂಡ ಕಾರಣ ತಾನೆ. ಮಹಾ ಒಬ್ಳು ಮೇಲೆ ತಪ್ಪು ಅಂತ ಹೇಳೋದು ಸರಿ ಇಲ್ಲ ಉಮಾ. ಅದು ಅಲ್ಲದೆ ಮುಗ್ದೋಗಿರೋ ವಿಷಯಕ್ಕಾಗಿ ಕಮಲ ಸೂಸೈಡ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾಳೆ ಅಂತ ನಾನ್ ನಂಬೋದಿಲ್ಲ. ಇದರಲ್ಲಿ ಬೇರೆ ಏನೋ ವಿಷಯ ಇದೆ. ಅಟ್ ದ ಸೇಮ್ ಟೈಮ್ ಅದನ್ನು ನೀನು ತಿಳ್ಕೊಳ್ದೇ ಇರೋದು ನಿನ್ನ ತಪ್ಪು. ಅಮ್ಮಂತರ ಪ್ರೀತಿ ತೋರಿಸ್ತೆ, ಆದ್ರೆ ಅಮ್ಮನ ಹಾಗೆ ನೀನ್ ಅವಳನ್ನ ಅರ್ಥ ಮಾಡ್ಕೊಂಡ್ಲಿಲ್ಲ. ನಾನು ಅವಳನ್ನ ಅರ್ಥ ಮಾಡ್ಕೊಂಡು ಅದನ್ನ ಸರಿ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಅದಕ್ ಮುಂಚೆ ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಏನು? ಏನಿಲ್ಲ ಅಂದ್ರೆ ಇನ್ಮೇಲೆ ಅವಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಡ್ಕೋತೀನಿ. ಹೌದು, ನೀವು ಈಗ ಹೀಗೆ ಹೇಳ್ತೀರಿ, ಆದ್ರೆ ಮತ್ತೆ ನೀವು ಆ ಅಂಗಡಿನೂ ಅಲ್ಲಿ ಕೆಲಸ ಮಾಡೋ ಹುಡುಗಿಯರ್ನ ತಲೆ ಮೇಲೆ ಹೊತ್ಕೊಂಡು ಕುಣಿದು ಕುಟುಂಬದ ಜವಾಬ್ದಾರಿಗಳನ್ನ ಮರಿತೀರಿ. ತಾನೊಬ್ಳು ಕುಟುಂಬದ ಯಜಮಾನಿ ಅಂತ ಆಚೆ ಹೇಳ್ಕೊಂಡು ತಿರ್ಗಾಡೋರು ಹೊರಗಡೆ 1000 ಕೆಲಸ ಇದ್ರು ಅದ್ರ ಜೊತೆಗೆ ಅವಳು ತನ್ನ ಕುಟುಂಬನ ಕರೆಕ್ಟ್ ಆಗಿ ನೋಡ್ಕೋಬೇಕು. ಇದನ್ನ ನೀವ್ ಹೇಳ್ತೀರಾ ನೋಡಿ, ಇದನ್ನೇ ಟೈಮ್ ಅನ್ನೋದು. ಈ ತರ ಮಾತುಗಳೆಲ್ಲ ನನ್ನ ಹತ್ರ ಆಡ್ಬೇಡ. ನಾನು ನಿನಗೆ ಅಕ್ಕೇನೆ. ಆ ಮರ್ಯಾದೆ ಕೊಟ್ಟು ಮಾತಾಡೋದನ್ ಕಲಿ. ಸೈಲೆನ್ಸ್. ಏನು? ಸಾರಿ ಮೇಡಮ್, ಒಳಗೆ ಪೇಷಂಟ್ ಡಿಸ್ಟರ್ಬ್ ಆಗ್ತಿದ್ದಾರೆ, ಅದಕ್ಕೆ ಮೇಡಮ್. ನೀವೇನಕ್ಕೆ ಸಿಸ್ಟರ್ ಸಾರಿ ಕೇಳ್ತೀರಾ? ನಿಜವಾಗ್ಲೂ ನಾವೇ ಸಾರಿ ಕೇಳಬೇಕು. ಇನ್ ಮುಂದೆ ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಪೇಷಂಟ್ಗೂ ಸಾರಿ ಅಂತ ಹೇಳಿ. ಸರಿ ಡಾಕ್ಟರ್. ಉಮಾ, ಇದು ನಮ್ಮ ಹಾಸ್ಪಿಟಲ್ಲೇ ಇರ್ಬೋದು, ಹಾಗಂತ ನಾವೇ ಹಾಸ್ಪಿಟಲ್ ರೂಲ್ಸ್ ಬ್ರೇಕ್ ಮಾಡೋದು ದೊಡ್ಡ ತಪ್ಪು. ನೀನು ಸುಮ್ನೆ ಆರ್ಗ್ಯೂ ಮಾಡೋದು ಸರಿ ಇಲ್ಲ. ಕಮಲನ ಉಳಿಸಿದ್ವಲ್ಲ, ಮತ್ತಿನ್ನೇನು? ಕಾಪಾಡಿ ಆಯ್ತು, ಆದ್ರೆ ಅವಳು ಯಾಕೆ ಸುಸೈಡ್ ಅಟೆಂಪ್ಟ್ ಮಾಡಿದಾಳೆ ಅಂತ ಗೊತ್ತಾಗೋದ್ ಬೇಡ್ವಾ? ನಾನ್ ಮತ್ತೆ ಮತ್ತೆ ಅದನ್ನೇ ಕೇಳ್ತಿದ್ದೀನಿ, ಯಾರು ನನಗೂ ಉತ್ತರ ಕೊಡ್ತಿಲ್ಲ. ಉಮಾ, ಮೊದಲು ಕಮಲ ಎಚ್ಚರ ಆಗಿ ಪ್ರಜ್ಞೆ ಬರ್ಲಿ, ಏನು ಎತ್ತ ಅಂತ ನಾನೇ ಅವಳ ಹತ್ರ ಕೇಳ್ತೀನಿ. ಯಾರು? ನೀವಾ? ನನ್ ಪರ್ಮಿಷನ್ ಇಲ್ದೆ ಕಮಲ ಹತ್ರ ಹೋಗ್ಲೇಬಾರ್ದು. ಕಮಲ ಇವ್ರು ಸಾಕಿದ ಹುಡುಗಿ, ಅವಳನ್ನವ್ರು ನೋಡೋದಕ್ಕೆ ನಿಮ್ ಪರ್ಮಿಷನ್ ಕೇಳ್ಬೇಕಾ? ಎಲ್ಲದಕ್ಕೂ ಸುಮ್ನೆ ನೀನ್ ಕೋಪ ತೋರಿಸ್ಬೇಡ. ಆಸ್ ಎ ಡಾಕ್ಟರ್ ಕಮಲನ ಹೆಲ್ತ್ ಕಂಡೀಷನ್ ನೋಡ್ಕೊಂಡೆ ಇದನ್ನ ಹೇಳ್ತಿದ್ದೀನಿ. ಕಮಲ ದೈಹಿಕವಾಗಿ ಮಾನಸಿಕವಾಗಿ ತುಂಬಾ ಡಿಪ್ರೆಸ್ ಆಗಿದ್ದಾಳೆ. ಇವ್ರನ್ನ ನೋಡಿದ್ರೆ ಮತ್ತೆ ಈ ರೀತಿ ಏನಾದ್ರೂ ತೊಂದರೆ ಮಾಡ್ಕೋತಾಳೆ. ಏನೋ ಈ ಸಲ ಮಾವ ಇಮ್ಮಿಡಿಯೇಟ್ ಆಗಿ ನೋಡಿದ್ದಕ್ಕೆ ಜೀವಕ್ಕೇನು ಅಪಾಯ ಆಗ್ದಂಗೆ ಕಾಪಾಡಿದ್ದಾಯ್ತು. ಮತ್ತೆ ಇನ್ನೊಂದ್ಸಲ ಈ ರೀತಿ ಆದ್ರೆ? ಉಮಾ, ದಯವಿಟ್ಟು ಹಾಗೆ ಹೇಳ್ಬೇಡ. ಈಗ ನೀನ್ ಯಾಕೆ ಇಷ್ಟೊಂದು ಅಳ್ತಾ ಇದೀಯಾ? ಕಾರಣ ಏನು ಅಂತ ಕಮಲ ಹತ್ರ ಕೇಳ್ಕೊಂಡು ಸರಿ ಮಾಡೋಣ. ತಲೆ ಕೆಡಿಸ್ಕೋಬೇಡ. ಹೌದು, ಅಪ್ಪ ಎಲ್ಲಿ? ಮಾವ ಮನೇಲಿದ್ದಾರೆ. ಯಾಕೆ ಇಲ್ಯಾಕೆ ಬರ್ಲಿಲ್ಲ? ಅಪ್ಪಂಗೆ ಏನಾಯ್ತು? ಕಮಲಾನ್ ಹಾಗೆ ಮೊದಲು ನೋಡಿದ್ದೆ ಅಪ್ಪನೇ ಅಣ್ಣ. ಕಮಲಾನ ಸ್ಥಿತಿಲಿ ನೋಡಿದ್ಮೇಲೆ ಅವರಿಂದ ತಡ್ಕೊಳಕ್ ಆಗ್ಲಿಲ್ಲ ಅಣ್ಣ. ಪ್ರೆಷರ್ ಜಾಸ್ತಿ ಆಗಿ ಅಲ್ಲೇ ಮೂರ್ಛೆ ತಪ್ಪಿ ಬಿದ್ದೋದ್ರು. ಏನ್ ಮಹಾ, ಅವ್ರನ್ನೇ ಕೊಬ್ಬರನ್ನೇ ಬಿಟ್ಟು ಬಂದೆ. ನೀನ್ ಅವ್ರ ಜೊತೆ ಇದು ನೋಡ್ಕೋಬೇಕಿತ್ತಲ್ವಾ? ಹಾಗಲ್ಲನೇ. ಏನಣ್ಣ ಮಾತಾಡ್ತಿದ್ದೀರಾ? ಕಮಲ ಇಲ್ಲಿ ಸೀರಿಯಸ್ ಆಗಿ ಮಲಗಿರುವಾಗ ಅದ್ಗೆ ಅಲ್ಲಿ ಹೇಗಿರೋಕ್ ಸಾಧ್ಯ? ಅದು ಅಲ್ಲದೆ ಅಪ್ಪಂಗೆ ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬಂತು. ಅದು ಅಲ್ಲದೆ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಒಬ್ರು ನರ್ಸನ್ನ ಕಳ್ಸಿದ್ದೀನಿ. ಹೊನ್ನಮ್ಮ ಅಕ್ಕನು ಜೊತೆಗೆ ಇದ್ದಾರೆ. ಇಲ್ಲ ಕಣ, ಏನೇ ಆದ್ರೂ ಯಾರಾದ್ರೂ ಒಬ್ರು ಅಪ್ಪನ ಜೊತೆ ಇರ್ಬೇಕಿತ್ತಲ್ವಾ? ಸರಿ ಅಣ್ಣ, ನಾನ್ ಮನೆಗೆ ಹೋಗಿ ಅಪ್ಪನ್ ನೋಡ್ಕೋತೀನಿ. ನೀವೆಲ್ರೂ ಹೊರಡಿ. ಇಲ್ಲಿದ್ದು ಏನ್ ಮಾಡ್ತೀರಾ ನೀವು? ಕಮಲಾಗೆ ಪ್ರಜ್ಞೆ ಬಂದ್ರೆ ನಾನೇ ಫೋನ್ ಮಾಡ್ತೀನಿ. ಅದಕ್ಕೆ ನೀವು ಹೊರಡಿ. ಅದಕ್ಕೆ ಇಲ್ಲ ಸರ್ವಣ, ಕಮಲ ಕಣ್ಬಿಡೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ಅಣ್ಣ ನೀವು? ಇಲ್ಲ ಕಣ,
ಇವತ್ತು ಎಲ್ಲ ಕೇಸ್ಗಳನ್ನು ಕ್ಯಾನ್ಸಲ್ ಮಾಡಿ ಬಂದಿದ್ದೀನಿ. ನನಗೆ ನನ್ನ ತಂಗಿನೇ ಮುಖ್ಯ ಕಣ. ನಾನು ಇಲ್ಲೇ ಇರ್ತೀನಿ. ಹೇ ರವಿ, ನೀನ್ ಮನೆಗೆ ಹೋಗು. ಕಮಲ ಚೆನ್ನಾಗಿದ್ದಾಳೆ ಅಂತ ಅಪ್ಪನ ಹತ್ರ ಹೇಳು. ಸರಿ ಅಣ್ಣ. ಅದ್ಗೆ ನಾನು ಬರ್ತೀನಿ. ಬರ್ತೀನಣ್ಣ, ಬರ್ತೀನಿ. ಅರ್ಜುನ್, ಅದಕ್ಕೆ ಏನ್ ಅವಾರ್ಡ್ ಇದು? ಈ ವರ್ಷ ಬೆಸ್ಟ್ ಅಚೀವರ್ ಅಂತ ಈ ಅವಾರ್ಡು ಆಫೀಸಲ್ಲಿ ನನ್ಗೆ ಕೊಟ್ಟರು. ಅದಕ್ಕೆ ಇದನ್ನ ನೋಡಿ ನನ್ನಿಂದ ಸಂತೋಷ ಪಡಕ್ಕಾಗ್ತಿಲ್ಲ. ಅಷ್ಟರಲ್ಲಿ ಕಮಲಾಗಿಗೆ ನಮಗೆ ಯಾಕೆ ಈಗ ಆಗ್ತಿದೆ? ಯಾವ ಸಂತೋಷನೂ ಅನುಭವಿಸಕ್ಕಾಗದೆ ಒಂದರಿಂದ ಒಂದು ಕಷ್ಟ ಬರ್ತಾನೆ ಇದೆಯಲ್ಲ. ಅದಕ್ಕೆ ನಮಗೆ ಕಷ್ಟದ ಮೇಲೆ ಕಷ್ಟ ಬರ್ತಿದೆ ಅಂದ್ರೆ ದೇವ್ರು ನಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾರೆ ಅಂತ ಅರ್ಥ. ಏನದಕ್ಕೆ ಹೇಳ್ತಾ ಇದ್ದೀರಾ? ದೇವ್ರು ನಮ್ಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇಕಾದ ಯೋಗ್ಯತೆ ನಮ್ಮಲ್ಲಿದೆ ಅನ್ನೋದನ್ನ ಅವ್ರು ತಿಳ್ಕೊಬೇಕಲ್ವಾ? ಅದಕ್ಕೋಸ್ಕರ ಅವ್ರಿಡೋ ಪರೀಕ್ಷೆನೆ ಈ ಕಷ್ಟಗಳೆಲ್ಲ. ಇದು ಬರೀ ಕಮಲಾಗ್ ಮಾತ್ರ ಅಲ್ಲ, ಆ ದೇವ್ರು ನಮ್ಮೆಲ್ರಿಗೂ ಕೊಟ್ಟಿರುವಂತಹ ಪರೀಕ್ಷೆ. ನಾವೆಲ್ಲರೂ ಧೈರ್ಯ ಕಳ್ಕೊಳ್ದೆ ಇದನ್ನೆಲ್ಲ ದಾಟಬೇಕು. ಆ ಮನೋಬಲ ನಮ್ಮಲ್ಲಿದ್ರೆ ಎಲ್ಲ ಸರಿಯಾಗ್ಬಿಡುತ್ತೆ ಅರ್ಜುನ್. ಥ್ಯಾಂಕ್ಸ್ ಅದಕ್ಕೆ. ಒಂದು ಒಳ್ಳೆ ಹುಡುಗಿ ಮಾಡೋ ಕೆಲ್ಸನ ಇದು. ಏಯ್, ಇವಾಗಾದ್ರೂ ಬಾಯ್ ಬಿಟ್ಟು ಬೊಗಳೆ. ಇವಾಗ ಬಂದ್ ಹೋದ್ನಲ್ಲ, ಅವನ ಜೊತೆ ತಾನೇ ಊರ್ ಸುತ್ಕೊಂಡ್ ಬರ್ತಿದ್ಯಾ? ಅಕ್ಕ ಅಕ್ಕ ಊಟಕ್ ಬಾಕ. ಇಲ್ಲ, ನನಗ್ ಹಸಿವಿಲ್ಲ. ನೀನ್ ಹೋಗಿ ಊಟ ಮಾಡು. ಅದ್ ಹೇಗ್ ಹಸ್ವಾಗಲ್ಲ? ಟೈಮ್ ಎಷ್ಟು ಅಂತ ಗೊತ್ತಾ? ಈಗ ಊಟಕ್ ಬರ್ತೀಯೋ ಇಲ್ವೋ? ನನಗ್ ಹಸಿವಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ಯಾಕೆ ನನಗೆ ಹಿಂಸೆ ಮಾಡ್ತಿದ್ಯಾ? ದಯವಿಟ್ಟು ನನ್ನ ಒಬ್ಳನ್ನೇ ಬಿಟ್ಬಿಡು. ಅಕ್ಕ ಸಾರಿ ವನಿತಾ, ನಾನೇನೋ ಕೋಪದಲ್ಲಿ. ಕೋಪ ಮಾಡ್ಕೊಂಡ್ರೆ ಬೇಜಾರಿಲ್ಲ ಅಕ್ಕ, ಆದ್ರೆ ಊಟ ಮಾಡ್ದೆ ಹೀಗ್ ಹಿಂಸೆ ಪಡ್ತಾ ಇದ್ರೆ ನನಗ್ ತುಂಬಾ ನೋವಾಗತ್ತಕ್ಕ. ಇಲ್ಲಮ್ಮ, ನನಗ್ ನಿಜವಾಗ್ಲೂ ಹಸಿವಿಲ್ಲ. ಸರಿನಾ? ನೀನ್ ಹೋಗಿ ಊಟ ಮಾಡು. ನಾನ್ ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತೀನಿ. ಹಾ, ಹೋಗು. ಸರಿ ಅಕ್ಕ. ಅಕ್ಕ, ನನ್ನ ಹತ್ರ ನೀನೇನು ಮುಚ್ಚಿಡ್ತಿಲ್ಲ ತಾನೆ? ಹಾಗೆಲ್ಲ ಏನೂ ಇಲ್ಲ ವನಿತಾ. ನೀನ್ ಹೋಗು, ಹೋಗಿ ಊಟ ಮಾಡು. ಯಾವ ಗಾಡಿನೂ ಬಂದಿಲ್ಲ. ಬಂದ ತಕ್ಷಣ ಹೇಳ್ತೀನಿ.
ಲೈನಲ್ಲೇ ಇರು ಆಯ್ತಾ? ಮಗ, ಒಂದು ಗಾಡಿ ಬರ್ತಾ ಇದೆ. ಅಮ್ಮ ಏನಾಯ್ತ್ರಿ? ಏನಾಯ್ತು? 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 ಅಯ್ಯೋ ಏನಾಯ್ತು? ಅಯ್ಯೋ ಏನಾಯ್ತು ನಿನ್ಗೆ? ಅಯ್ಯೋ ಏನಾಯ್ತು?